ನಮಸ್ಕಾರ ರೀ. ಹೇಗಿದ್ದೀರಿ? ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತಿನ ವಿಷಯ ಏನು ಮಾಡೋಕ್ಕೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅನ್ನೋದು ನಿಮಗೆಲ್ಲರಿಗೂ ಕುತೂಹಲ ಐತ್ರಿ. ಅದಕ್ಕಾಗಿ ರೈತ ಬಾಂಧವರೇ, ನಿಮ್ಗೆ ಮುಖ್ಯವಾದಂಥ ವಿಷಯ ತಂದಿದ್ದೀನಿ. ಈ ವಿಡಿಯೋನ ಸಂಪೂರ್ಣ ನೋಡಿ ಬಂಧುಗಳೇ. ಹಾಗೆ ನನ್ನ ವಿಡಿಯೋ ಮನಸ್ಸಿಗೆ ಬಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ. ಹಾಗೆ ವಿಡಿಯೋ ನಿಮ್ಗೆ ಮನಸ್ಸು ಮುಟ್ಟಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ರೈತ ಬಂಧುಗಳೇ. ಹಾಗೆ ಬೆಲ್ ಐಕನ್ ಮೇಲೆ ಬೆಲ್ಲಿಟ್ಟು ಆನ್ ಮಾಡ್ಕೊಳ್ಳಿ. ನಾ ಮಾಡುವಂಥ ಎಲ್ಲ ವಿಡಿಯೋಗಳು ಯಾವ್ಯಾವ ಸಂಬಂಧಪಟ್ಟ ವಿಡಿಯೋಗಳು ಇರ್ತಾವೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರ್ತಾವೆ. ಬಂದ್ರೆ ನಾ ಏನೆಲ್ಲ ಮಾಡ್ಕೊಂಡಿದ್ದೀನಿ, ಅವು ಮಾಡುವ ರೀತಿ ಎಲ್ಲ ನಿಮಗೆ ಅರ್ಥಕತೆ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋದಾಗ ಏನೈತೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಬಂಧುಗಳೇ. ಹೊಲ್ದಾಗ ಏನೇನು ಮಾಡ್ಕೊಂಡೇನಪ್ಪ ಅನ್ನೋದು. ಈಗ ನಾ ಏನು ಮಾಡ್ಕೊಂಡೇನಪ್ಪ ಅಂದ್ರೆ ನನ್ನ ಲೆಕ್ಕದ ಪ್ರಕಾರ ಒಂದು 20 ಸಾಲು ಟೊಮೆಟೊ ಗಿಡ ಹಚ್ಚೀನಿ ನಾನು. ಒಂದು 10 ಗುಂಟೆ ಜಾಗದಾಗ 10 ಗುಂಟೆ ಜಾಗದಾಗ ಹಚ್ಚೀನಿ. ಈಗ ಹೆಚ್ಚು ಕಡಿಮೆ 2 ತಿಂಗಳು ಆಯ್ತು ರೀ. ಇದ್ರಾಗ ಹೆಚ್ಚು ಕಡಿಮೆ 3 ಕಟಾವು ಮಾಡೇನಿ ರೀ ನಾನು. 3 ಕಟಾವಿಗೆ ಒಂದು 50,000 ರೂಪಾಯಿ ನನಗೆ ಸಿಕ್ಕೈತಿ. 50,000 ರೂಪಾಯಿ ಸಿಕ್ಕರು ಇದು ಕಡಿಮೆನ ನನಗೆ. ಈಗ ರೇಟ್ ಇದ್ದಿದ್ದಿಲ್ಲ ಅಂದರೂ ಇಷ್ಟು ಸಿಕ್ಕೈತಿ ನನಗೆ. ಇನ್ನೊಬ್ರು ಕೈ ಸಾಲ ಮಾಡ್ಕೊತಿದ್ದೆ ನಾನು ಹೊಲದಾಗ. ನಾನು ಈ ರೀತಿ ಬೆಳ್ಕೊಂಡು ನಾನು ಎಲ್ಲರಂಗೆ ಮಾದರಿ ರೈತನಂಗೆ ಅದೀನಿ. ಮತ್ತು ನಾನು ಇನ್ನೊಂದು ಪ್ರಯತ್ನ ಮಾಡೇನಿ ರೀ. ಏನು ಮಾಡೇನಿಪ್ಪ ಅಂದ್ರೆ ಹೊಸದಾಗಿ ಪ್ರಯತ್ನ ಮಾಡೀನಿ. ಅಂದ್ರೆ ನಾನು ಕ್ಯಾಬೇಜ್ ಹಚ್ಚೀನಿ ಸರಿ. ಅದು 10 ಗುಂಟೆ. 10 ಗುಂಟೆದಾಗ 5 ಸಾಲು ಕುಂತಾವ್ರಿ. ಅವು ನೋಡ್ತಾ ಇದ್ದಿರಲ್ಲ, 5 ಸಾಲು ಕುಂತಾವು. ಇನ್ನೂ ಕಟಾವಿಗೆ ಬಂದಿಲ್ಲ ರೀ. ಚಲೋ ಬಂದೈತಿ ಕ್ಯಾಬೇಜ್. ಯಾಕೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿಲ್ಲನೋ ಅನಿಸೋಗೈತಿ ರೀ. ಯಾಕಂದ್ರೆ ಈಗ ಈ ಪೀಕ್ ಐತಲ್ಲ ಕ್ಯಾಬೇಜ್, ನಮ್ಮ ಹವಾಮಾನಕ್ಕೆ ಬರೋದಿಲ್ಲ ರೀ. ಇದು ಕಪ್ಪು ನೆಲ ಬೇಕು ರೀ ನಮ್ಗೆ. ಇಲ್ಲಿ ಏನಾಗೈತಿ, ಕೆಂಪು ಮಸಾರಿ ಐತಿ ರೀ. ಅಂದರೂ ನಾನು ಧೈರ್ಯ ಮಾಡಿ ಪ್ರಯತ್ನ ಮಾಡೀನಿ ರೀ. ಪ್ರಯತ್ನ ಮಾಡಿದ್ರು ಒಳ್ಳೆ ಪೀಕ್ ಬಂದೈತಿ ರೀ. ಇದಕ್ಕೂ ನೀರಿಂದ ಭಾಳ ಕಡಿಮೆ ರೀ. ಇದಕ್ಕೆ ಸ್ವಲ್ಪ ನೀರಿನಾಗ ಉತ್ತಮ ಬೆಳೆ ಬೆಳಿಬೋದು ರೀ. ನೀವು ಪ್ರಯತ್ನ ಮಾಡ್ಬೋದು ಬಂಧುಗಳೇ. ರೈತರಾದಂಥವ್ರು ಇಂಥವೆಲ್ಲ ಹೊಸ ಪ್ರಯತ್ನ ಮಾಡ್ಬೇಕು. ಹಾಗೆ ಬಂಧುಗಳೇ, ನಾನು ಮತ್ತು ಇನ್ನೊಂದು ಸ್ವಲ್ಪ ಜಾಗದಾಗ ಮುಳ್ಗಾಯಿ ಗಿಡ ಹಚ್ಚೀನಿ. ಮುಳ್ಗಾಯಿ ಗಿಡ ಹಚ್ಚೀನಿ ರೀ. ಈಗ ಒಂದು ಹೆಚ್ಚು ಕಡಿಮೆ ಒಂದು 20 ದಿನ ಆಯ್ತು ರೀ. ನೋಡ್ತಾ ಇದ್ದಿರಲ್ಲ, ಈಗ ಅದು ಒಳ್ಳೆ ಬರ ಅಂತೈತಿ, ಚಲೋ ಬರ ಅಂತೈತಿ. ಇದಕ್ಕೂ ನೀರು ಕಡಿಮೆ ಬೇಕು ರೀ. ಇದಕ್ಕೇನು ಭಾಳ ನೀರು ಬೇಕಂತ ಏನಿಲ್ಲ ರೀ. ಇದು ಕಡಿಮೆ ನೀರಿನಾಗ ಉತ್ತಮ ಬೆಳೆ ಬೆಳಿಬೋದು ರೀ. ನೋಡಿರಿ, ಕೇವಲ ನಂಬರೇ ನಾನು 30 ಗುಂಟೆ ಜಾಗದಾಗ ನಾನು 3 ಪೀಕ್ ಮಾಡೀನಿ ನೋಡಿರಿ. ನೀವು ರೈತರು ಇಂಥವೆಲ್ಲ ಮಾಡಿಕೊಂಡು ನೀವು ಜೀವನ ಮಟ್ಟ ಸುಧಾರಿಸ್ಬೋದು ರೀ ಬಂಧುಗಳೇ. ಹೀಗಾಗಿ ಇದನ್ನು ಹಚ್ಚೋ ಕ್ರಮ ಹೆಂಗಪ್ಪ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳ್ತೇನೆ ನಾನು. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ರೈತ ಬಾಂಧವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಮತ್ತು ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ. ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಂಧುಗಳೇ. ನಮಸ್ಕಾರ. ಅಲ್ಲಿವರೆಗೂ.